ಸೂರ್ಯನಿಗೆ ನೀರನ್ನು ಅರ್ಪಿಸುವುದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದರ ಹಿಂದೆ ಒಂದು ಆಳವಾದ ವೈಜ್ಞಾನಿಕ ಕಾರಣವಿದೆ. ಭೂಮಿಯಿಂದ ಸೂರ್ಯನು ಸುಮಾರು 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ನಾವು ಅರ್ಪಿಸುವ 1 ಲೋಟದ ನೀರು ಸೂರ್ಯನಿಗೆ ತಲುಪಲು ಸಾಧ್ಯವಿಲ್ಲ. ಹಾಗಿದ್ದರೆ ಯಾಕೆ ಅರ್ಪಿಸಬೇಕು? ನಾವು ನೀರನ್ನು ಸೂರ್ಯನಿಗೆ ಅರ್ಪಿಸುವಾಗ ನೀರಿನ ತೆಳುವಾದ ಧಾರೆಯ ಮೂಲಕ ಸೂರ್ಯನನ್ನು ನೋಡಬೇಕು. ಇದರ ಹಿಂದೆ ಇರುವ ವೈಜ್ಞಾನಿಕ ತತ್ವ: ಸೂರ್ಯನ ಬೆಳಕು ಈ ನೀರಿನ ಧಾರೆಯ ಮೂಲಕ ಹಾದು ಹೋದಾಗ ಅದು ರಿಫ್ರಾಕ್ಷನ್ ಕ್ರಿಯೆಗೆ ಒಳಗಾಗುತ್ತದೆ. ಈ ಸಂದರ್ಭದಲ್ಲಿ ನೀರಿನ ಧಾರೆ ಒಂದು ಪ್ರಿಸಮ್ನಂತೆ ಕೆಲಸ ಮಾಡುತ್ತದೆ. ಈ ರಿಫ್ರಾಕ್ಷನ್ನಿಂದ ಸೂರ್ಯನ ಬಿಳಿ ಬೆಳಕು 7 ಬಣ್ಣಗಳಾಗಿ ವಿಭಜನೆಯಾಗುತ್ತದೆ. ಇದರಿಂದ ಏನು ಪ್ರಯೋಜನ ಅಂತ ಕೇಳಬಹುದು. ಈ 7 ಬಣ್ಣಗಳ ಬೆಳಕು ನಮ್ಮ ಕಣ್ಣುಗಳ ಮೇಲೆ ನೇರವಾಗಿ ಬಿದ್ದಾಗ ಅದು ಕಲರ್ ಥೆರಪಿಯಾಗಿ ಕೆಲಸ ನಿರ್ವಹಿಸುತ್ತದೆ. ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ ಮತ್ತು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದೇ ರೀತಿಯ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.